Good morning, students. So let me introduce myself. I'm Tejas MS. I'm going to engage subject called financial management to you people. ಸೊ ನನ್ನ ಹೆಸರು ತೇಜಸ್ ಅಂದ್ಬಿಟ್ಟು ನಾನು ನಿಮಗೆ ಇನ್ಮೇಲಿಂದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಆ್ಯಸ್ ಯು ಆರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಸೊ ನಿಮಗೆ ಫೈನಲ್ ಇಯರ್ ಒಳಗಿರೋದ್ರಿಂದ ನೀವು ಈ ಸಬ್ಜೆಕ್ಟ್ ಬಗ್ಗೆ ಜನರಲ್ ಇಂಟ್ರೊಡಕ್ಷನನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು ಪ್ಯೂರ್ಲಿ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದು ಪ್ಯೂರ್ಲಿ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟು. ಸೊ ನಿಮಗೆ ಇಲ್ಲಿ ಒಂದು ಚಾಪ್ಟರ್ ಥಿಯರಿ ಬಿಟ್ಟರೆ ಉಳಿದಿರೋ ಎಲ್ಲ ಚಾಪ್ಟರ್ಗಳು ಸಹ ಪ್ರಾಬ್ಲಮೆಟಿಕ್ ಆಗೇ ಇರುತ್ತೆ. ಓಕೆ, ಸೊ ಫಸ್ಟ್ ಚಾಪ್ಟರ್ ಥಿಯರಿ ಇರುತ್ತೆ, ಉಳಿದಿರ್ತಕ್ಕಂಥ ಎಲ್ಲ ಚಾಪ್ಟರ್ಸು ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ಈಸಿ ಸಬ್ಜೆಕ್ಟ್. ಸೊ ಚೆನ್ನಾಗಿ ಓದಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಸೊ ಏನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಜನರಲ್ ಆಗಿ ತಿಳ್ಕೊಳ್ತಾ ಹೋಗೋಣಂತೆ. ಸೊ ನೋಡ್ರಿ, ಇಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳು ಇನ್ವಾಲ್ವ್ ಆಗಿದ್ದಾವೆ. ಮೊದಲನೇದನ್ನು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ಕರಿತಾ ಹೋಗ್ತೀವಿ, ಎರಡನೇದು ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಫೈನಾನ್ಷಿಯಲ್ ಆಸ್ಪೆಕ್ಟ್ಸು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಯಾವುದೇ ಆರ್ಗನೈಸೇಷನ್ನಿಗೆ. ಯಾಕೆ ಅಂತಂದರೆ ಸೊ ನಿಮಗೆ ಫೈನಾನ್ಸು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವೇನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸಹ ಸೊ ನಿಮ್ಮ ಹತ್ರ ದುಡ್ಡಿರ್ದಲೇ ಇದ್ದರೆ ನೀವು ಯಾವುದನ್ನು ಸಹ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಓಕೆ, ಸೊ ಫೈನಾನ್ಸ್ ಅಂದರೆ ಏನು? ದುಡ್ಡು ಬೇಕಾಗುತ್ತೆ ತುಂಬ ಇಂಪಾರ್ಟೆಂಟಾಗಿ. ಸೊ ಏನು ಹೆಂಗೆ ದುಡ್ಡು ಬೇಕಾಗುತ್ತೆ? ಸೊ ಅದನ್ನು ನಾವು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು 3 ಪಾರ್ಟಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ, ಅಂದರೆ ತುಂಬ ಲಾಂಗ್ ಟರ್ಮ್ ಒಳಗೆ ಬೇಕಾಗಿರ್ತಕ್ಕಂಥ ಅಮೌಂಟುಗಳು. ಎರಡನೇದು ಮೀಡಿಯಮ್ ಟರ್ಮ್ ರಿಕ್ವೈರ್ಮೆಂಟ್ ಅಂತ ಕರಿತಾ ಹೋಗ್ತೀವಿ, ಅಂದರೆ ಸೊ ತುಂಬ ಲಾಂಗ್ ಟರ್ಮಿಗೂ ಅಲ್ಲ, ತುಂಬ ಶಾರ್ಟ್ ಟರ್ಮಿಗೂ ಅಲ್ಲ. ಸೊ ಆ ಥರದ ರಿಕ್ವೈರ್ಮೆಂಟ್ಸು ಎಷ್ಟು ಬೇಕಾಗ್ತಾ ಹೋಗುತ್ತೆ ನಿಮಗೆ. ಸೊ ಅದಾದಮೇಲೆ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸನ್ನ ರನ್ ಮಾಡೋದಕ್ಕೆ, ಡೇ ಟು ಡೇ ಆಗಿ ನೀವು ನಿಮ್ಮ ಕಂಪನಿಯನ್ನು ರನ್ ಮಾಡೋದಕ್ಕೆ ಸೊ ಎಷ್ಟು ನಿಮಗೆ ದುಡ್ಡು ಬೇಕಾಗ್ತಾ ಹೋಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿಲ್ಲಿ ಬೇಕಾಗ್ತಾ ಹೋಗುತ್ತೆ. ಸೊ ಇದಿಷ್ಟು 3 ಆಸ್ಪೆಕ್ಟ್ಸನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಅಂದರೆ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ಸಿಗೆ ಸಂಬಂಧಪಟ್ಟಂಗೆ ಆದರೆ ನೀವು ತುಂಬ ಜಾಸ್ತಿ ಅಮೌಂಟು ನಿಮಗೆ ಜಾಸ್ತಿ ಇದಕ್ಕೆ ಬೇಕಾಗಿರೋದ್ರಿಂದ ಸೊ ಇಲ್ಲಿ ಎಲ್ಲಿಂದ ನೀವು ಅದನ್ನು ತರಿಸ್ಕೊತೀರ? ಸ್ವಂತ ಬಂಡವಾಳ ಹಾಕ್ತಿರೋ ಅಥವಾ ಎಲ್ಲಿಂದ ನೀವು ಅದು ದುಡ್ಡನ್ನು ತರಿಸ್ಕೊತಾ ಹೋಗ್ತೀರೋ? ಸೊ ಅದು ತುಂಬ ಇಂಪಾರ್ಟೆಂಟಾಗಿ ಇಲ್ಲಿ ನಿಮಗೆ ಬೇಕಾಗ್ತಾ ಹೋಗುತ್ತೆ. ಅಂದರೆ ಸೊ ಲಾಂಗ್ ಟರ್ಮಿಗೆ ಬೇಕಾದಾಗ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಶೇರ್ಸಿಂದ ತೊಗೊತಿರೋ ಅಥವಾ ಡಿಬೆಂಚರ್ಸಿಂದ ತೊಗೊತಾ ಹೋಗ್ತಿರೋ ದುಡ್ಡನ್ನು. ಸೊ ಅದು ನಮಗಿಲ್ಲಿ ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಈಗ ಮೀಡಿಯಮ್ ಟರ್ಮಿಗೆ ಸಂಬಂಧಪಟ್ಟಂಗಾದರೆ ಸೊ ನೀವು ಬ್ಯಾಂಕ್ ಲೋನು ಅಥವಾ ಮಾರ್ಟಿಗೇಜ್ ಲೋನು ಸೊ ಈ ಥರದ್ದನ್ನು ನೀವು ಬೇಕಾಗ್ತಾ ಹೋಗುತ್ತೆ. ಎಲ್ಲಿಂದ ಮಾರ್ಟಿಗೇಜ್ ಮಾಡಿ ತರಿಸ್ಕೊತಾ ಹೋಗ್ತೀರಾ. ಸೊ ಲಾಂಗ್ ಟರ್ಮಿಗಾದರೆ ಏನಾಗ್ತಾ ಹೋಗುತ್ತೆ ಅಂತಂದರೆ ನಿಮಗೆ ಸೊ ರಿಟರ್ನ್ಸು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ರಿಟರ್ನ್ಸಿಗೆ ಸಂಬಂಧಪಟ್ಟಂಗಾದರೆ ನೀವು ಇಂಟ್ರೆಸ್ಟನ್ನು ಕೊಡೋದು ಎಷ್ಟು ದಿವಸ ಆಗುತ್ತೆ? ಸೊ ಲಾಂಗ್ ಟರ್ಮ್ ಅಮೌಂಟ್ ಆಗಿರೋದ್ರಿಂದ, ಲಾರ್ಜ್ ಅಮೌಂಟ್ ಆಗಿರೋದ್ರಿಂದ ಸೊ ಅದು ನೀವು ಯಾವಾಗ ನಿಮಗೆ ವಾಪಸ್ ಬರುತ್ತೆ? ಸೊ ಅದು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಸೊ ಇದೆಲ್ಲ ಆಸ್ಪೆಕ್ಟ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಶಾರ್ಟ್ ಟರ್ಮ್ ಆದರೆ ಡೇ ಟು ಡೇ ಆ್ಯಕ್ಟಿವಿಟೀಸಿಗೆ ನಾವು ಶೇರನ್ನು ಇಶ್ಯೂ ಮಾಡಿ, ನೀವು ಯಾವುದೋ ಕಾರ್ಪೊರೇಟ್ ಅಕೌಂಟಿಂಗ್ ಒಳಗೆ ಓದಿದ್ರೆ ಶೇರನ್ನು ಇಶ್ಯೂ ಮಾಡಿ, ಶೇರ್ಸಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಯಾವಾಗ ನೀವು ಅದನ್ನು ಮಾಡಬೇಕಾಗತ್ತೆ. ಸೊ ಇಟ್ ಟೇಕ್ಸ್ ಲಾಂಗ್ ಟೈಮ್ ಬೇಕಾಗುತ್ತೆ ನಮಗೆ. ಸೊ ಆ ಥರದ್ದಿದ್ದಾಗ ನೀವು ಶೇರ್ಸನ್ನು ಇಶ್ಯೂ ಮಾಡಿ ನಿಮಗೆ ಡೇ ಟು ಡೇ ಆ್ಯಕ್ಟಿವಿಟೀಸಿಗೆ ಅಮೌಂಟನ್ನು ಕಲೆಕ್ಟ್ ಮಾಡೋದು ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಹಂಗಾಗಿ ಶಾರ್ಟ್ ಟರ್ಮಿಗೆ ರಿಕ್ವೈರ್ಮೆಂಟ್ ಇದ್ದಾಗ ಸೊ ಎಲ್ಲಿಂದ ನೀವು ಫೈನಾನ್ಸನ್ನು ಅರೇಂಜ್ ಮಾಡ್ತಾ ಹೋಗ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಫೈನಾನ್ಷಿಯಲ್ ಆಸ್ಪೆಕ್ಟ್ಸಿಗೆ ಸಂಬಂಧಪಟ್ಟಂಗಾದರೆ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸು. ಮ್ಯಾನೇಜ್ಮೆಂಟ್ ಈಸ್ ಎನ್ ವೆರಿ ವೈಡ್ ಟರ್ಮ್, ತುಂಬ ದೊಡ್ಡ ಟರ್ಮ್ ಆಗಿದೆ ಮ್ಯಾನೇಜ್ಮೆಂಟು. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು? ಲಾಂಗ್ ಟರ್ಮ್ ಕ್ಯಾಪಿಟಲನ್ನು ಹೆಂಗೆ ಕಲೆಕ್ಟ್ ಮಾಡ್ತಾ ಹೋಗ್ತೀರಾ? ಅದನ್ನು ಹೇಗೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಎಷ್ಟು ದಿವಸಕ್ಕೆ ನಿಮಗೆ ರಿಟರ್ನ್ಸ್ ಬರಬಹುದು? ಸೊ ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸನ್ನು ಎಲ್ಲಿಂದ ಕಲೆಕ್ಟ್ ಮಾಡ್ತಾ ಹೋಗ್ತೀರಾ? ಸೊ ಅವರಿಗೆ ಯಾವ ರೀತಿ ರಿಟರ್ನ್ಸನ್ನು ಕೊಡ್ತಾ ಹೋಗ್ತೀರಾ ಅಥವಾ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಹೋಗ್ತೀರಾ? ಸೊ ಇದು ನಿಮ್ಮ ರಿಕ್ವೈರ್ಮೆಂಟಿಗೆ ಸಂಬಂಧಪಟ್ಟಂಗೆ ಆಗಿದ್ದರೆ ಸೊ ಒಂದು ಸರಿ ನೀವು ಫೈನಾನ್ಸನ್ನು ಕಲೆಕ್ಟ್ ಮಾಡಾದ್ಮೇಲೆ ಸೊ ಅದನ್ನು ಹೇಗೆ ಯುಟಿಲೈಸ್ ಮಾಡ್ತೀರಾ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯುಟಿಲೈಸೇಷನ್ ಅಂತಂದರೆ ದುಡ್ಡು ಏನೈತೆ ಸೊ ಅದನ್ನು ಹೇಗೆ ಖರ್ಚು ಮಾಡ್ತಾ ಹೋಗ್ತೀರಾ ಅನ್ನೋದು. ಸೊ ಇದು ಸಹ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಅನ್ನೆಸೆಸರಿಯಾಗಿ ನೀವು ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡನ್ನು ಅಥವಾ ನಿಮ್ಮ ಫಂಡನ್ನು ನೀವು ವೇಸ್ಟ್ ಮಾಡ್ತಾ ಹೋದರೆ
ಇಟ್ ವಿಲ್ ಬಿ ಹಾರ್ಮ್ ಫಾರ್ ಬಿಸ್ನೆಸ್. ಸೊ ಬಿಸ್ನೆಸ್ಸಿಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ನೀವು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇನ್ವೆಸ್ಟ್ಮೆಂಟನ್ನು ನೀವು ಸರಿಯಾಗಿ ಯುಟಿಲೈಸ್ ಮಾಡಿದ್ರೆ, ಸೊ ಅದ್ರ ಮೇಲೂ ನೀವು ಅನ್ನೆಸೆಸರಿಯಾಗಿ ದುಡ್ಡನ್ನು ಹಾಕಿದ್ರೆ ಇಟ್ ವಿಲ್ ಬಿ ವೆರಿ ಹಾರ್ಮ್ಫುಲ್. ಸೊ ಅದೇನಾಗ್ತಾ ಹೋಗುತ್ತೆ ಅಂತಂದರೆ ನಿಮಗೆ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಇನ್ಸ್ಟೆಡ್ ಆಫ್ ದಟ್ ಅದನ್ನು ನೀವೇನು ಮಾಡ್ಬೋದು ಅಂತಂದರೆ, ಸೊ ಎಲ್ಲಿ ನಾವು ಪ್ರಾಪರಾಗಿ ನಮಗೆ ರಿಟರ್ನ್ಸ್ ಬರ್ತಾ ಹೋಗುತ್ತೋ ಸೊ ಅಲ್ಲಿ ಯುಟಿಲೈಸ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಪ್ರಾಫಿಟ್ ಮೇಕಿಂಗ್. ಸೊ ಪ್ರಾಫಿಟ್ ಮೇಕಿಂಗಿಗೆ ಅದು ತುಂಬ ಇಂಪಾರ್ಟೆಂಟಾಗಿ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಆ ಥರದೊಳಗೆ ನೀವು ಹೀಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ ಫೈನಾನ್ಷಿಯಲ್ ಆಸ್ಪೆಕ್ಟ್ಸು. ಸೊ ಅದಕ್ಕೆ ಹೇಳ್ತೀವಿ ಏನಪ್ಪ ಅಂತಂದರೆ, ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು ಮ್ಯಾನೇಜ್ ಮಾಡೋದು ಯಾವುದೇ ಒಂದು ಕಂಪನಿಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಸೊ ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೀವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ಯು ಕ್ಯಾನ್ ಮೇಕ್ ಪ್ರಾಫಿಟ್. ಸೊ ಪ್ರಾಫಿಟನ್ನು ಮಾಡ್ತಾ ಹೋಗ್ಬೋದು. ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು ನೀವು ಚೆನ್ನಾಗಿ ಯುಟಿಲೈಸ್ ಮಾಡದಲ್ಲೇ ಇದ್ದರೆ, ಸೊ ಇನ್ಸ್ಟೆಡ್ ಆಫ್ ಮೇಕಿಂಗ್ ಯು ಕ್ಯಾನ್ ಇನ್ಕರ್ ಲಾಸಸ್ಸನ್ನು ಸಹ ಇನ್ಕರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಷ್ಟು ಮಟ್ಟಿಗೆ ನೀವು ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು ನಿಮಗೆ, ನಾಟ್ ಓನ್ಲಿ ಫಾರ್ ದ ಫೈನಲ್ ಇಯರ್, ಫಾರ್ ದ ರೆಸ್ಟ್ ಆಫ್ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಹೊಸದಾಗಿ ಟ್ರೇಡನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಇವರಿಗೆ ಇದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ಸ್ ಆಗುತ್ತೆ. ಸೊ ಇನ್ ದ ಫರ್ದರ್ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಇನ್ನು ರೆಸ್ಟ್ ಆಫ್ ದ ಕ್ಲಾಸಸ್ ಒಳಗೆ ನಾವು ಹೇಗೆ ಕಲೆಕ್ಟ್ ಮಾಡ್ತೀವಿ ಅಮೌಂಟನ್ನು, ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಯಾವುದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣಂತೆ. ಸೊ ಆ್ಯಸ್ ಇಟ್ ಈಸ್ ಎನ್ ಇಂಟ್ರೊಡಕ್ಷನ್ ಕ್ಲಾಸ್. ಸೊ ಇದು ಬರೀ ಅನ್ಅಫಿಷಿಯಲ್ ಆಗಿ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ, ಸೊ ನಾನು ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಹೇಳೋದೇನಪ್ಪ ಅಂತಂದರೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಅಥವಾ ಫೈನಾನ್ಸನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ತುಂಬ ಈಸಿ ಟಾಸ್ಕ್ ಅಲ್ಲ. ಸೊ ಯಾಕೆ ಅಂತಂದರೆ ತುಂಬ ಕ್ಯಾಲ್ಕುಲೇಟಿವ್ ಆಗಿ, ಯಾಕೆಂದ್ರೆ ಇವತ್ತು ಪ್ರಾಫಿಟ್ ಮಾಡೋದು ಅಷ್ಟು ಸುಲಭ ಇಲ್ಲ. ಯಾಕೆಂತಂದರೆ ದೇರ್ ಈಸ್ ಟಫ್ ಕಾಂಪಿಟೇಷನ್ ಇನ್ ಈಚ್ ಆ್ಯಂಡ್ ಎವ್ರಿ ಸೆಕ್ಟರ್. ಸೊ ಎಲ್ಲ ಸೆಕ್ಟರ್ ಒಳಗೆ ಏನಪ್ಪ ಅಂತಂದರೆ ತುಂಬ ಟಫ್ ಕಾಂಪಿಟೇಷನ್ ಇದೆ. ನೀವು ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ₹1 ಒಂದು ಚಾಕ್ಲೇಟ್ ತೊಗೋಬೇಕು ಅಂತಂದರೆ ಯು ಕ್ಯಾನ್ ಸಿ ದಟ್ ಅಲ್ಲಿ ಒಂದು 10 ನಮೂನಿ ಚಾಕ್ಲೇಟ್ಸ್ ಅವೈಲಬಿಲಿಟಿ ಇದ್ದಾವೆ ನಿಮಗೆ. ಸೊ ಅದೇ ರೀತಿ ₹10,000 ಮೊಬೈಲ್ ತೊಗೋಬೇಕು ಅಂತಂದ್ರೆ ಒಂದು 10 ಆಪ್ಷನ್ ಸಿಗುತ್ತೆ. ಸೊ ಇದು ಎಲ್ಲರೂ ಅಲ್ಲಿ ಫೈನಾನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಲ್ಲರೂ ಫಾರ್ ದ ಸೇಕ್ ಆಫ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತಂದಾಗ ವಿ ಹ್ಯಾವ್ ಟು ಎನ್ಶ್ಯೂರ್. ಸೊ ನೀವು ಯಾವ ಸ್ಥಾನದಾಗ ನಿಂತ್ಕೊಂಡಿದ್ದೀರಾ, ಸೊ ಹೇಗೆ ಫೈನಾನ್ಸನ್ನು ಯೂಸ್ ಮಾಡ್ತೀರಾ. ತಪ್ಪಿ ನೀವೇನಾದರೂ ಇರ್ತಕ್ಕಂಥ ದುಡ್ಡನ್ನು ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡ್ತಾ ಹೋದರೆ ಸೊ ಇಟ್ ವಿಲ್ ಬಿ ಹಾರ್ಮ್ಫುಲ್. ಸೊ ಪ್ರಾಫಿಟ್ ಮಾರ್ಜಿನ್ ಏನಾಗ್ತಾ ಹೋಗುತ್ತೆ, ನಿಮ್ಮದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ನೀವು ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ತೀರಾ, ಸೊ ಅಷ್ಟು ನೀವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ಯು ಕ್ಯಾನ್ ಮೇಕ್ ಪ್ರಾಫಿಟ್. ಅಂದರೆ ನೀವು ಕೇಳ್ಬೋದು ಒಂದು ಎಕ್ಸಾಂಪಲ್ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಂದರೆ, ಅನ್ನೆಸೆಸರಿಯಾಗಿ ಏನಾದರೂ ನೀವು ಖರ್ಚನ್ನು ಮಾಡ್ತಾ ಇದ್ದರೆ, ಸೊ ಯಾವುದೋ ಒಂದು ಮೆಟೀರಿಯಲ್ಲು ತುಂಬ ಕಡಿಮೆ ಬೇಕು, ಅದು ಯುಟಿಲೈಸ್ ಮಾಡೋದು ಅಥವಾ ಅದನ್ನು ನಾವು ಬಳಸ್ಕೊಳೋದು, ಆ ಮೆಟೀರಿಯಲ್ಗೆ ನಾವು ತುಂಬ ಲಾರ್ಜ್ ಕ್ವಾಂಟಿಟಿ ಒಳಗೆ ತರಿಸ್ಕೊತಿದ್ದೀವಿ ಅಂತಂದರೆ ಇಟ್ಸ್ ವೇಸ್ಟ್ ಆಫ್ ಫೈನಾನ್ಸ್ ಅಥವಾ ವೇಸ್ಟ್ ಆಫ್ ಮನಿ ಅಂತ ಕರಿತಾ ಹೋಗ್ತೀವಿ. ಸೊ ಆ ಥರ ವೇಸ್ಟ್ ಆಗ್ತಕ್ಕಂಥದ್ದನ್ನು ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ವಿ ಹ್ಯಾವ್ ಟು ರೆಡ್ಯೂಸ್. ಸೊ ನಾವು ಎಷ್ಟು ಅದನ್ನು ಕಡಿಮೆ ಮಾಡ್ತಾ ಹೋಗ್ತೀವೋ, ಎಷ್ಟು ಪ್ರೊಡಕ್ಟಿವ್ ಆಸ್ಪೆಕ್ಟ್ಸಿಗೆ ನಾವು ಏನು ಮಾಡ್ತಾ ಹೋಗ್ತೀವಿ ಫೈನಾನ್ಸನ್ನು ಹಾಕ್ತಾ ಹೋಗ್ತೀವೋ, ಸೊ ಅಷ್ಟು ನಮಗೆ ತುಂಬ ಇಂಪಾರ್ಟೆಂಟಾಗಿ ಲಾಭ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಜಾಸ್ತಿ ತರಿಸ್ಕೋಬಾರ್ದು ಅಂತ ಯಾವ ಮೆಟೀರಿಯಲ್ಲು ನಮಗೆ ತುಂಬ ರಿಕ್ವೈರ್ಮೆಂಟ್ ಇರುತ್ತೋ ಸೊ ಅದನ್ನು ನಾವು ತರಿಸ್ಕೊಳ್ದಲ್ಲೇ ಇದ್ದರೆ ಸೊ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್. ಸೊ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯನ್ನು ಮಾಡೋದಕ್ಕೆ ಅದು ಸಹ ಏನಾಗ್ತಾ ಹೋಗುತ್ತೆ ಅಂತಂದರೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ನೀವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಈ ಥರದ ಆಸ್ಪೆಕ್ಟ್ಸನ್ನು ಡೀಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದುಡ್ಡು ತುಂಬ ಇಂಪಾರ್ಟೆಂಟ್ ಎಲ್ಲ ಥರದೊಳಗೂ, ನಾಟ್ ಓನ್ಲಿ ಫಾರ್ ದ ಮ್ಯಾನೇಜ್ಮೆಂಟ್, ನಾಟ್ ಓನ್ಲಿ ಫಾರ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟಿ. ಸೊ ಡೇ ಟು ಡೇ ಆ್ಯಕ್ಟಿವಿಟೀಸ್ ಒಳಗೂ ಸಹ ದುಡ್ಡನ್ನು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ಈಗ ನಿಮ್ಮ ಹತ್ರ ₹100 ಐತೆ ಅಂತಂದರೆ ನೀವು ಥಿಂಕ್ ಮಾಡ್ತಾ ಹೋಗ್ತೀರಾ ಹೆಂಗೆ ಖರ್ಚು ಮಾಡ್ಬೋದು ನಾನು ಆ ₹100 ಅಂತ. ಸೊ ಆ ₹100 ಹೆಂಗೆ ಖರ್ಚು ಮಾಡ್ತೀರಾ, ಸೊ ಅದ್ರ ಮೇಲೆ ಏನಾಗ್ತಾ ಹೋಗುತ್ತೆ ಅಂತಂದರೆ ನಿಮ್ಮದು ಸಕ್ಸಸ್ ನಿಂತ್ಕೊಳ್ತಾ ಹೋಗುತ್ತೆ. ಸೊ ₹100 ಇದ್ದಿದ್ದನ್ನು ₹110 ಖರ್ಚು ಮಾಡ್ತೀವಿ ಅಂತಂದರೆ ಸೊ ₹10 ಏನಾಗ್ತಾ ಹೋಗುತ್ತೆ ಅಂತಂದರೆ ನಿಮಗೆ ಡೆಫಿಷಿಟ್ ಆಗುತ್ತೆ. ಅಂದರೆ ನಿಮಗೆ ₹10 ಲಾಸ್ ಆಗ್ತಾ ಹೋಗುತ್ತೆ. ಸೊ ₹100 ಇದ್ದಾಗ ನಿಮ್ಮ ಹತ್ರ ನೀವು ₹90 ಖರ್ಚು ಮಾಡಿ ₹10 ಸೇವ್ ಮಾಡ್ತೀರಾ ಅಂತಂದರೆ ಆ ₹10 ಏನಾಗ್ತಾ ಹೋಗುತ್ತೆ, ನಿಮಗೆ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ ಅಥವಾ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಥರದೊಳಗೆ ಏನಪ್ಪ ಅಂತಂದರೆ ಡೇ ಟು ಡೇ ಆ್ಯಕ್ಟಿವಿಟಿ ಒಳಗೂ ಫೈನಾನ್ಸ್ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಹೇಗೆ ನಾವು ಫೈನಾನ್ಸನ್ನು ಮ್ಯಾನೇಜ್ ಮಾಡಬೇಕು, ಸೊ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ಹೇಗೆ ರಿಟರ್ನ್ಸ್ ಬರ್ತಾ ಹೋಗುತ್ತೆ, ಲಾಂಗ್ ಟರ್ಮಿಗೆ ಹೆಂಗೆ ಮಾಡ್ತಾ ಹೋಗ್ತೀವಿ, ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ, ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು. ಸೊ ಇದೆಲ್ಲನೂ ನಾವೇನಪ್ಪ ಅಂತಂದರೆ ಫರ್ದರ್ ಕ್ಲಾಸಸ್ ಒಳಗೆ ನೋಡ್ತಾ ಹೋಗೋಣಂತೆ. ಸೊ ಆ್ಯಸ್ ಇಟ್ ಈಸ್ ಎನ್ ಇಂಟ್ರೊಡಕ್ಷನ್ ಕ್ಲಾಸ್, ಐ ವಿಲ್ ಎಂಡ್ ದಿಸ್ ಕ್ಲಾಸ್ ಹಿಯರ್ ಓನ್ಲಿ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಇದಕ್ಕೆ ಸಂಬಂಧಪಟ್ಟಂಗೆ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ. ಓಕೆ.